ದೀಕ್ಷಿತ್ ಅವ್ರು ಇರ್ಲಿಲ್ಲ ಅಂದಿದ್ರೆ ನಿಜವಾಗ್ಲೂ ಈ ಸಿನಿಮಾ ಯಾವ ಥರ ಹಿಂಗಾಗುತ್ತೋ ಇಲ್ವೋ ಅಂತ ನನಗಂತೂ ಡೌಟೇ. ಯಾರಾದರೂ ಹೋಗ್ಬಿಟ್ಟು ಪಬ್ಲಿಕ್ ಟಾಯ್ಲೆಟಲ್ಲಿ ಹೋಗ್ಬಿಟ್ಟು ಬಲ್ಕಳಿ, ಆಮೇಲೆ ಇಲ್ಲಿ ಹೋಗ್ಬಿಟ್ಟು ಇದು ಮಾಡಿ ಅಂತಂದರೆ 2 ಸತಿ 10 ಸತಿ ಯೋಚನೆ ಮಾಡ್ತಾರೆ. ಬೇರೆ ಯಾರೇ ಆರ್ಟಿಸ್ಟ್ ಆದ್ರೂ ಸರ್ ಹೆಂಗ್ ಸರ್ ಮಾಡೋಣ, ಏನು ಮಾಡೋಣ ಅಂತ ಒಂದು ಮಾತು ಏನು ಕೇಳ್ದಲೆ ಏನು ಹೇಳ್ದಲೆ, ಹೌದಾ ಸರ್ ಇಲ್ಲ ರೆಡಿ ಆಯ್ತು ಮಾಡೋಣ ಸರ್, ಒಂದು 10 kg ಕಮ್ಮಿ ಆಗಬೇಕು ಅಂತಂದ್ವಿ. 10 kgನ ಸರಿ ಸರ್ ಆಯಿತು 3 ತಿಂಗಳಲ್ಲಿ ಮಾಡಿಬಿಡ್ತೀವಿ ಅನ್ನೋ ರೆಡಿ ಆಗ್ತೀವಿ. ಅಷ್ಟು ಸಪೋರ್ಟ್ ಯಾರು ಆರ್ಟಿಸ್ಟ್ ಕೊಟ್ಬಿಟ್ರೆ ಫಿಲಮ್ ಮೇಕರ್ಸ್ಗೆ ಡೈರೆಕ್ಟರ್ಗೆ ಅದೊಂಥರ ಏನಂದ್ರೆ ಒಂದು ಮೋಟಿವೇಶನ್. ಇವರೇ ಅಷ್ಟು ಮಾಡ್ತಿರಲ್ಲ, ನಾವು ಇನ್ನೂ ಮಾಡೋಣ, ಏನೋ ಮಾಡ್ಬೇಕು, ಇನ್ನೂ ತೋರಿಸ್ಬೇಕು. ಅವ್ರ ಜೊತೆ ಅವ್ರ ಸಪೋರ್ಟ್ ಹಂಗೆ ಸಿಕ್ಬಿಟ್ರೆ ನಮಗೆ ಈ ಥರ ಸಿನಿಮಾ ಬರುತ್ತೆ. ಖಂಡಿತವಾಗ್ಲೂ ಆರ್ಟಿಸ್ಟ್ಗಳ ಸಪೋರ್ಟ್ ಇಲ್ಲ ಅಂದರೆ ಈ ಸಿನಿಮಾ ಈ ಥರ ಬರ್ತಾ ಇರಲಿಲ್ಲ. ಪ್ರತಿಯೊಬ್ಬರದು ಪಾತ್ರಗಳು ಅಷ್ಟು ಚೆನ್ನಾಗಿದೆ. ಆ್ಯಕ್ಚುಲಾಗಿ ಹೇಳ್ಬೇಕಾದ್ರೆ ದೇವರು ಅದು ಹಿಂಗೆ ಬಂದು ಹಿಂಗೆ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಅಷ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅದು. ಸಿನಿಮಾ ಸೆಕೆಂಡ್ ಹಾಫಲ್ಲಿ ಟ್ವಿಸ್ಟ್ ತೊಗೊಳ್ಳೋಂಥ ಕ್ಯಾರೆಕ್ಟರ್ ಅದು. ಆಮೇಲೆ ನಮ್ಮ ಸಂತುನ ಎಲ್ಲರೂ ನಗ್ಸೋದು, ಕಾಮಿಡಿ, ಅದೇ ಒಂದು ಪರ್ಸೆಪ್ಷನಲ್ಲಿ ಎಲ್ಲರೂ ನೋಡಿದ್ದಾರೆ. ಬಟ್ ಸಂತು ಫಸ್ಟ್ ಹಾಫಲ್ಲಿ ಒಂದು ಜಾನರಲ್ಲಿ ಪ್ಲೇ ಆಗ್ತಾ ಇರ್ತಾರೆ, ಸೆಕೆಂಡ್ ಹಾಫ್ಗೆ ಬೇರೆದೇ ಒಂದು ಚೇಂಜ್ ಓವರ್ ಇದೆ ಸಿನಿಮಾಲಿ. ಸೊ ಆಮೇಲೆ ಅಭಿಷೇಕ್ ಇಸ್ ಅ ಎಮೋಷ್ನಲ್ ಟ್ವಿಸ್ಟ್ ಆಫ್ ದ ಸಿನಿಮಾ. ಅವರ ಪಾತ್ರ ಅಷ್ಟು ಸ್ಟ್ರಾಂಗ್ ಆಗಿದೆ. ಇನ್ನು ಇಬ್ಬರು ಹೀರೋಯಿನ್ ಆಗಲೇ ನೋಡಿದ್ರೆ ಟ್ರೈಲರಲ್ಲಿ, ಅವ್ರ ಪರ್ಫಾರ್ಮೆನ್ಸ್ ಅಂತೂ ಔಟ್ಸ್ಟ್ಯಾಂಡಿಂಗ್. ಯಾರೊಬ್ಬರು ಪ್ರಿಪ್ರೇಷನ್ ಇಲ್ಲದೆ ಏನು ಇದು ಮಾಡ್ದಲೇ ಬಂದಿರೋರಲ್ಲ, ಎಲ್ಲ ಟ್ರೈನ್ಡ್ ಆ್ಯಕ್ಟರ್ಸ್ಗಳೇ ಇದ್ದಾರೆ. ಸೊ ನಾವು ಮುಂಚೆ ಥರ ಏನು ಅನ್ಪ್ಲ್ಯಾನ್ಡ್ ಆಗಿ ಏನು ಮಾಡಿಲ್ಲ, ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಸಿನಿಮಾ ಮೂಡ್ ಬಂದಿದೆ. ಎಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡೇ ಬಂದಿದ್ದೀವಿ. ಸೊ ದಯಮಾಡಿ ಮಾಧ್ಯಮ ಮಿತ್ರರಿಗೆ ಕೇಳ್ಕೊಳ್ಳೋದು, ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ, ಅದನ್ನು ದಯವಿಟ್ಟು ನಿಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಸಪೋರ್ಟ್ ಮಾಡಿ, ಪುಷ್ ಮಾಡಿ, ಒಳ್ಳೆ ಒಂದು ಟೀಮ್ ಗೆಲ್ಲೋದಕ್ಕೆ ಒಂದು ಸಹಾಯ ಮಾಡಿಕೊಡಿ. ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.